ನಾವು ಅದನ್ನು ಕ್ಲಿಯರ್ ರೆಸೊಲ್ಯೂಷನಿಗೆ ಬರ್ತವೆ. ಜಾಯಿಂಟ್ ರಿಜಿಸ್ಟರ್, ಹೌಸಿಂಗ್ ಮಿನಿಸ್ಟರ್ ಮತ್ತು ಬಿ ಡಿ ಒ ಒಟ್ಟಾಗಿ ಒಂದು ಮೀಟಿಂಗ್ ಆಗೇ ಆಗ್ತದೆ. ಯಾಕಂದರೆ ನಾವು ಇದಾದ ನಂತರ ಮೆಮೊರಂಡಮ್ ಕಳಿಸ್ತೇವೆ. ಟೋಟಲ್ ನಾವು 2 ವರ್ಷದಲ್ಲಿ ಎಷ್ಟು ಲೆಟರ್ ಕೊಟ್ಟಿದ್ದೇವೆ ಏನೆಲ್ಲ ಬುಕ್ಲೆಟ್ ಫಾರ್ಮಲ್ಲಿ ಅವ್ರಿಗೆ ಕೊಟ್ಟು ನಾವೇ ಕಮಿಟಿ ಹೋಗಿ ಇವತ್ತಂದರೆ ಸ್ಟ್ರಾಂಗ್ ಅಂದರೆ ಅವರು ಎಲ್ಲದಕ್ಕೂ ಬರೋಕ್ಕೆ ಸಿದ್ಧ ಇರಬೇಕು. ಎರಡನೇದು ಏನು ಗೊತ್ತು ನಾನು ಹೇಳ್ತೇನೆ, ನೀವು ನನಗೆ ಮೆಂಬರ್ಶಿಪ್ ಕೊಟ್ಟರೆ ನಾವು ಎಡಿಷನಲ್ ಖರ್ಚಿಗೆ ಕೇಳಬಾರ್ದು ಅಂಥದ್ದು ಯಾವುದೇ ಲಾ ಇಲ್ಲ. ಯಾಕಂದ್ರೆ ನೋಡಿ, ನಾವು ಇವತ್ತು ನಾನು ಬಂದೆ, ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ನೀವೇ ರೆಸ್ಪಾನ್ಸಿಬಿಲಿಟಿ ಇರ್ತಿದ್ದಿಲ್ಲ. ನನಗೆ ಪರ್ಮಿಷನ್ ಇಲ್ಲ ಎಲ್ಲಿ ಹೋಗೋ, ಆದರೂ ಕೂಡ ನಾನು ಕೊಟ್ಟ ಮಾತಿಗೆ ಹಿಂದೆ ಹೋಗೋವಲ್ಲ. ನನ್ನ ದೇವ್ರ ದಯದಲ್ಲಿ ಮೊನ್ನೆ ಒಂದು ಡಾಕ್ಟ್ರು ನನ್ನನ್ನು ಟ್ರೀಟ್ಮೆಂಟ್ ಮಾಡಿದ್ರು, ನೀವು ಬದುಕುಳಿದಿದ್ದೇ ಮೆಂಬರ್ ನಥಿಂಗ್ ಎಲ್ಸ್ ಅಂತ. 98% ಬ್ಲಾಕೇಜ್ ಬಂದವರು ಯಾರೋ ಬದುಕುದಿಲ್ಲ. ಆದರೆ ನನ್ನ ಉದ್ದೇಶ ವಿದಿನ್ 6 ಮಂತಲ್ಲಿ 100% ವಿ ಆರ್ ಗೋಯಿಂಗ್ ಟು ವಿನ್ ದ ಥಿಂಗ್ ಆ್ಯಸ್ ಮೈ ಫ್ರೆಂಡ್. ಅಂದರೆ ಗೋಪಿನಾಥ್ ಹೇಳಿದಾಗೆ ನಾವೆಲ್ಲರೂ ಯುನೈಟ್ ಆಗಿ ನಮ್ಗೆ 2 ಆ ಜಾಗ ಅಷ್ಟರಲ್ಲಿ ಎಷ್ಟು ಜಾಗ ಬರ್ತದೆ ಅದು ಕೊಡಿ. ಇಲ್ಲದಿದ್ದರೆ ಹೇಳಿ ಎಲ್ಲೇ ಇದು ಮಾಡ್ತೀರಿ, ನಾವು ರೆಡಿ ಇದ್ದೇವೆ. ವಿ ಶುಡ್ ನಾಟ್ ಗೋ ಬ್ಯಾಕ್. ಇದು ನಂದು ಫೈನಲ್. ಹೋರಾಟವನ್ನು ನಿಲ್ಲಿಸಿದರೆ ನಾವು ಹೇಳಿತನವನ್ನು ಮಾಡಿದಂತ ಆಗ್ತದೆ. ಎಷ್ಟು ವರ್ಷ ನೋಡಿ, ನಾವೆಲ್ಲರೂ ಸೀನಿಯರ್ ಸಿಟಿಜನ್, ಇಂಟ್ರೆಸ್ಟ್ ತಗೊಂಡವ್ರು ಯಾರು ಸೀನಿಯರ್ ಸಿಟಿಜನ್. ಇಷ್ಟು ಮೀಟಿಂಗ್ ಮಾಡಿ ನಾವು ಅಡ್ಮಿನಿಸ್ಟ್ರೇಟರ್ನ ಅಪಾಯಿಂಟ್ಮೆಂಟ್ ಮಾಡೋದಷ್ಟು ಸುಲಭದ ವಿಷಯ ಆಗಿರ್ತೀವಿ. ನಮಗೂ ಫೀಲಿಂಗ್ ಆಗ್ತದೆ, ನನಗೆ ಹಣ ಬೇಕಾಗಲ್ಲ. ನಾನು ಕೋಆಪರೇಟಿವ್ ಲೀಡರ್ ಆಗಿದ್ದಕ್ಕೆ ನಾನು ಇವತ್ತು ವಿಜಯ ಗಳಿಸಿದ್ದೇನೆ. ನೀವು ನನಗೆ ಸಪೋರ್ಟ್ ಕೊಟ್ರಿ, ಗೋಪಿನಾಥ್ ಸಪೋರ್ಟ್ ಕೊಟ್ಟರು, ಎಲ್ಲರೂ ಕೊಟ್ಟರು. ಆದರೆ ಇವತ್ತು ನನ್ನ ಹೆಲ್ತ್ ಕಂಡೀಷನ್ ನನಗೆ ಹೆದರಿಕೆ ಆಗ್ತದೆ. ಆದರೆ ಆ್ಯಸ್ ಲಾಂಗ್ ಆ್ಯಸ್ ಐ ಸರ್ವೈವ್ ಐ ವಿಲ್ ಬಿ ವಿತ್ ಯು. ನಾನು 100% ಹೋರಾಟ ಮಾಡಿ ನಮಗೆ ಜಸ್ಟಿಸ್ ಸಿಕ್ಕುವಾಗೆ ಮಾಡ್ತೇನೆ. ಇಷ್ಟು ಹೇಳಿ ನಾನು ನನ್ನ ಭಾಷಣ. ಓಕೆ, ಈಗ ಕಮಿಟಿ ಅನ್ನೋದು ಇಲ್ವಲ್ಲ, ಇವಾಗ ಜಾಯಿಂಟ್ ರಿಜಿಸ್ಟರ್ ಹ್ಯಾಂಡ್ ಓವರ್ ತೊಗೊಂಡಿದ್ದಾರೆ, ಅವ್ರದ್ದು 6 ತಿಂಗಳು ಮುಗಿದೋಯ್ತು. ಇವಾಗ ಈಗ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಏನು ಅವ್ರದ್ದು? ಅಡ್ಮಿನಿಸ್ಟ್ರೇಟರ್ ರೂಲ್ ಪ್ರಕಾರ 6 ಮಂತ್ ಆಯಿತು, ಎಡಿಷನಲ್ 3 ಮಂತ್ ಅವರು ತಗೊಳ್ಬೋದು. ಓಕೆ ಓಕೆ ಕೊಟ್ಟರೆ, ಇಲ್ಲದಿದ್ದರೆ he can send a circulars to conduct the election. That's all. ಈಗ ಇನ್ ಕೇಸ್ ಎಲೆಕ್ಷನ್ ಕರೆದ್ರು ಜಾಯಿಂಟ್ ರಿಜಿಸ್ಟರ್, ಆ ಟೈಮ್ನಲ್ಲಿ ಏನು ಸರ್ ಏನು ಡಿಸಿಷನ್? ಅಲ್ಲ, ಎಲೆಕ್ಷನ್ ಕರೆದ್ರು ಅಂದರೆ ಈಗ ಅವ್ರು ಹೇಳಿದ ಪ್ರಕಾರ ಏನು ಅಂದರೆ, ಈಗ ಹೊಸ ಕಮಿಟಿ ಯಾರು ಬರ್ತಾರೆ ನಾಳೆ ದಿನ ಮತ್ತೊಂದು ಎಂಕ್ವೈರಿ, ಇದು ಎಲ್ಲ ಜವಾಬ್ದಾರಿಗಳು ಅವ್ರ ತಲೆ ಮೇಲೆ ಬರ್ತವೆ. ಸೊ ಈ ಜವಾಬ್ದಾರಿಗಳು ಬರ್ದಿರಾನೆ ನಾವು ಮುಂದಕ್ಕೆ ಏನು ಹೋರಾಟಕ್ಕೆ ಏನು ಆಗಬೇಕು ಅಂತ ಅವರು ರಿಜಿಸ್ಟರ್ ಹತ್ರ ಖಾತ್ರಿ ಮಾಡಿಕೊಂಡು ಅವ್ರ ಕಡೆಯಿಂದ ಈ ಹಿಂದೆ ಏನೇನಾಗಿದೆ ಎಲ್ಲ ಮೋಸ ಮತ್ತು ಕುತಂತ್ರವಾಗಿ ಮತ್ತು ಏನು ಹಣ ಅದನ್ನು ಎಲ್ಲೆಲ್ಲಿ ಅವರು ಇದು ಮಾಡಿದ್ದಾರೆ ಅದನ್ನೆಲ್ಲ ಒಂದು ಅವ್ರ ಕಡೆಯಿಂದ ಒಂದು ರಿಪೋರ್ಟ್ ಹಾಕಿಸಿ ಈ ಹೊಸ ಕಮಿಟಿವರೆಗೂ ಯಾವುದೇ ಥರದ್ದು ಏನೇ ಆಗಿದ್ರು ಇದ್ರ ಹಿನ್ನೆಲೆಯಿಂದ ಏನೇನು ಅವರು ಭ್ರಷ್ಟಾಚಾರ ಮತ್ತೊಂದು ಈ ಮೆಂಬರ್ಸ್ಗಳನ್ನ ಏನೇ ತಿಂದಿದ್ದಾರೆ ಅದನ್ನೆಲ್ಲ ತನಿಖೆ ಮಾಡೋದಕ್ಕೆ ಇವ್ರು ಮುಂದಾಳತ್ವ ತಗೊತಾರೆ ಅಂತ ಒಂದು ಖಾತ್ರಿ ಮಾಡಿಕೊಂಡು ಒಂದು ರಿಪೋರ್ಟ್ ಹಾಕ್ಸ್ಕೊಂಡು ನಾವು ಮುಂದಕ್ಕೆ ಹೋಗ್ಬೋದು. ಪ್ರೊಸೀಜರ್ ಲೆಫ್ಟ್ ಆದ ಕಮಿಟಿ ಉಂಟಲ್ಲ, ದೇ ಹ್ಯಾವ್ ಟು ಗಿವ್ ಇನ್ ರೈಟಿಂಗ್, ದೇ ವಿಲ್ ರೀಪೇ ದಿ ಲಯಬಿಲಿಟಿ ಆಫ್ ದಿ ಸೊಸೈಟಿ. ಶೇರಿಗೆ ಸಂಬಂಧ ಇಲ್ಲ. ಲಯಬಿಲಿಟಿ ಅಂದರೆ ನಿಮ್ಮ ಡಿಪಾಸಿಟ್ ಮಾಡಿದ ಇವತ್ತೆಲ್ಲ ನಾಳೆ ಕೊಡಬೇಕು. ಅದರ್ವೈಸ್ ನೀವು ಹಣ ಹಾಕಿದರೆ ನಾಳೆ 2 crore ಹಾಕಿದರೆ ನೆಕ್ಸ್ಟ್ ಡೇ ಜಾಯಿಂಟ್ ರಿಜಿಸ್ಟರ್ ಲಿಕ್ವಿಡೇಟ್ ದ ಸೊಸೈಟಿ. ಲಿಕ್ವಿಡೇಟ್ ಅಂದರೆ ಏನಾಗ್ತದೆ, ನೀವು 10 ಲಕ್ಷ ಹಾಕಿದ್ರಿ, 5% ಕೊಡುವಾಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಸೊಸೈಟಿಯನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಮೆಂಬರಿಗೆ ಕ್ಲೋಸ್ ಮಾಡಿ ಅಷ್ಟೇ. ಈವನ್ ವಿಡಿಯೋದ ಮನೆಯನ್ನು ರಿಕವರ್ ಮಾಡಿ ಟೋಟಲ್ ಹಾಕಿ ಟೋಟಲ್ ಎಷ್ಟು ಜನ ಹಾಗೆ ಇದೆ ಅದನ್ನು ಕೊಡುವಂಥ ಪದ್ಧತಿ. ಸೊ ಹಣನ ನಾವು ವಾಪಸ್ ತಗೊಳ್ದಿರ ನಾವು ಲ್ಯಾಂಡೇ ತೊಗೊಳೋದಕ್ಕೆ ನಾವು ಲೆಟರ್ ಬರೀತೇವೆ. ಅದನ್ನು ನಾವು ಹಣ ತೊಗೊಂಡ್ರೆ ನಮಗೆ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಇವತ್ತು ಪ್ರೋರೈಟಾ ಬೇಸಿಸಲ್ಲಿ ಅವತ್ತು 28 ಲಕ್ಷ ಅಂದರೆ ಇವತ್ತು 28 ಕೋಟಿ ಆಗ್ಬೋದು, ಇಲ್ಲ 200 ಕೋಟಿನೇ ಆಗ್ಬೋದು. ನಮ್ಗೆ ಆ ಹಣ ಬೇಡ, ನಮಗೆ ಲ್ಯಾಂಡೇ ಬೇಕು. ಆ ಲ್ಯಾಂಡಲ್ಲಿ ಪ್ರತಿಯೊಬ್ಬರಿಗೂ ಅದಕ್ಕೆ ಅವ್ರು ಕಟ್ಟಿರೋವಂಥ ದುಡ್ಡಿಗೆ ಮತ್ತು ಸಿಗುವಂಥ ಲ್ಯಾಂಡಲ್ಲಿ ಆ ಮೌಲ್ಯಕ್ಕೆ ಅವ್ರಿಗೊಂದು ಖಾತ್ರಿ, ನಮಗೊಂದು ಪ್ಲಾಟ್ ಸಿಗುತ್ತಾ, ಒಂದು ಸೈಟ್ ಸಿಗುತ್ತಾ ಅನ್ನೋದು ಅದೊಂದು ತಾರ್ಕಿಕವಾಗಿ ಅಂತ್ಯ ಆಗುತ್ತೆ. ಯಾಕಂದರೆ ಈಗ ಉಂಟಲ್ಲ, ಈಗ ಇವತ್ತಿನ ಏನು ಮಿನಿಟ್ಸ್ ಉಂಟ ನಾಳೆ ಡ್ರಾಫ್ಟ್ ಮಾಡಿ ಕಳಿಸ್ಕೊಡ್ತಾರೆ. ವಿಲ್ ಗಿವ್ ಇಟ್ ಟು ದೆಮ್ ಆ್ಯಂಡ್ ವಿದಿನ್ 6 ಮಂತ್ ವಿ ಹ್ಯಾವ್ ಟು ಫೈಟ್. ಯಾಕಂದರೆ ವಿ ಹ್ಯಾವ್ ಟು ಟೇಕ್ ಅಪ್ ಇಶ್ಯೂ ಇನ್ ಅಸೆಂಬ್ಲಿ ಆಗ್ತದೆ. ಹೌದು, ಹಾಂ, ಯಾಕಂದರೆ ಒಂದೇ ಕಡೆಯಲ್ಲಿ ಆಗೋದಿಲ್ಲ. ಹೌಸಿಂಗ್ ಮಿನಿಸ್ಟ್ರಿ ಕೊಡಬೇಕು, ಚೀಫ್ ಮಿನಿಸ್ಟ್ರಿ ಕೊಡಬೇಕು. ವಿ ಹ್ಯಾವ್ ಟು ಫೈಟ್. ಮೊದಲು ಯಾವ ರೀತಿ ನಾವು ಫೈಟ್ ಮಾಡಿದ್ದೀವೋ ಆ ಜೋರಲ್ಲಿ ಫೈಟ್ ಮಾಡಿ
ಅಕಾರ್ಡಿಂಗ್ ಟು ಮೀ ನನಗೆ ಗೊತ್ತಿದ್ದ ಪ್ರಕಾರ ನಾವು 100% ಗೆಲ್ತೇವೆ. ಎಷ್ಟು ನಮ್ಮ ಮೆಂಬರಲ್ಲಿ ಯುನೈಟ್ ಆಗಿರಿ, ಜಗಳ ಮಾಡಬೇಡಿ. ನಮ್ಮ ಏನು ಮುಂದೆ ನಮಗೆ ಜಾಗ ಸಿಗಬೇಕು, ನಮ್ಮ ಹಣಕ್ಕೆ ರಿಸಲ್ಟ್ ಬರಬೇಕು. ಇದನ್ನು ಇಟ್ಕೊಂಡು ನಾವು ಮುಂದೆ ಹೋಗುವ. ನನ್ನಿಂದ ಎಷ್ಟು ಸಾಧ್ಯ ಉಂಟು ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ನಿಮ್ಮ ಹತ್ರ ಯಾಕಂದರೆ ನಂದಲ್ಲ, ನಿಮ್ಮದೇ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಇವತ್ತು ದೇಶದಲ್ಲಿ 8th ರ್ಯಾಂಕಲ್ಲಿ ಉಂಟು. ಅದನ್ನು ನಾನು ಮುಳುಗಿಸಿ ಬಿಡುವುದಿಲ್ಲ. ಒಳ್ಳೆ ರೀತಿಯಲ್ಲಿ ಅದನ್ನು ಮುಂದೆ ಕೊಂಡೋಗಿ ನೀವು ಗೆದ್ಕೊಂಡು ಬರಬೇಕಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಸೊ ಮುಂದೆ ಯಾರಾದ್ರು ಮೆಂಬರ್ಸು ಹೇಳಿ ಮೇಡಮ್, ನಿಮ್ಮದು ಏನಾದ್ರು ವ್ಯೂಸ್ ಇದ್ದರೆ ಹೇಳಿ. ನಾವು ಬೇಕಾದ್ರೆ ಟೀ ಕುಡಿದ್ರಿ ಅಲ್ಲ, ಕುಡಿ. ಒಂದು 25 ಟೀ ಕೊಡಿ. ನೋಡಿ, ನಾನು ಒಂದು ಎಶ್ಯೂರೆನ್ಸ್ ಕ್ಲಿಯರ್ ಉಂಟು. ನಾನು ಎಲ್ಲಿವರೆಗೆ ಬದುಕಿದ್ದೆ ನಾನು ಹೋರಾಟ ಮಾಡಿಯೇ ಮಾಡ್ತೇನೆ. ನೀವು ಸದಾ ಆರೋಗ್ಯದಿಂದ ಇರ್ತೀರ. ಆದರೆ ಏನು ಮಧ್ಯದಲ್ಲಿ ತೊಂದರೆಗಳಾಗಿದೆ, ನಿಮ್ಗೆ ದೀರ್ಘಾಯಿಸ್ಬಿಟ್ಟು ಎಲ್ಲರಿಗೂ, ನಮಗೆ ಅಂತಲ್ಲ, ನಮ್ಮಿಂದ ನಮ್ಮ ಒಂದು ಕೆಲಸಕ್ಕೆ ಅಲ್ಲ, ಇನ್ನೂ ಆಯಸ್ಸು, ಆರೋಗ್ಯ, ಒಳ್ಳೆ ಶಕ್ತಿ ಕೊಟ್ಟು ಇನ್ನೂ ಒಂದಷ್ಟು ಜನ ಯಾರ್ಯಾರಿಗೆ ತೊಂದರೆಗಳಾಗಿದ್ದಾವೆ, ಸಂಕಟದಲ್ಲಿದ್ದಾರೆ, ಅವ್ರಿಗೆಲ್ಲ ನೀವು ತೀರಿಸ್ಕೊಡ್ಬೇಕು. ನಿಮಗೆ ಭಗವಂತ ಕಾಪಾಡಬೇಕು ನಾವು ಕೋರ್ಕೊಡ್ತೀವಿ. ಹಾಂ ಅಷ್ಟೇ.